ಇವತ್ತೇ ನಾವು ಭೂಮಿ, ಅಗ್ನಿ, ಆಕಾಶ, ವಾಯು, ಜಲ ಅಂತೀವಲ್ಲ, 5ಗಳಿಂದಲೂ ತೊಂದರೆ ಇದೆ. ವಿದೇಶದಲ್ಲಿ ವಿಪರೀತ ಮಳೆ ಆಗ್ತದೆ, ಊರುಗಳು ಮುಳುಗ್ತವೆ. ಕೆಲವು ದಿನಗಳ ಹಿಂದೆ ಕೋಡಿಮಠದ ಶ್ರೀಗಳು ಪ್ರಪಂಚದಲ್ಲಿ ಭೂಕಂಪನ ಉಂಟಾಗುತ್ತೆ, ಸಾವು ನೋವು ಜಾಸ್ತಿ ಆಗುತ್ತೆ ಅನ್ನೋದನ್ನ ಹೇಳಿದ್ರು. ಈ ಭವಿಷ್ಯ ನಿಜವಾಗಿದೆ. ಮಯನ್ಮಾರ್ ಹಾಗೂ ಬ್ಯಾಂಕಾಕ್ನಲ್ಲಿ 7.7ರಷ್ಟು ತೀವ್ರತೆಯಲ್ಲಿ ಪ್ರಬಲ ಭೂಕಂಪನ ಉಂಟಾಗಿದೆ. ಇದರಿಂದ ಅನೇಕರು ಸಾವನ್ನಪ್ಪಿದ್ದಾರೆ. ಮಾರ್ಚ್ 2, 2025ರಂದು ಕೋಡಿಮಠದ ಡಾಕ್ಟರ್ ಶಿವಯೋಗಿ ಶಿವಾನಂದ ಸ್ವಾಮೀಜಿಯವರು ಭವಿಷ್ಯ ನುಡಿದಿದ್ರು. ಮುಂದಿನ ಸಿಎಂ ಯಾರಾಗ್ತಾರೆ, ಡಿಕೆ ಶಿವಕುಮಾರ್ ಜೊತೆ ಅಧಿಕಾರ ಹಂಚಿಕೆ ಯಾವಾಗ ಅನ್ನೋದರ ಚರ್ಚೆಯ ನಡುವೆ ಈ ಭವಿಷ್ಯವಾಣಿ ಹೊರಬಿದ್ದಿದೆ. ಅಲ್ಲದೆ ಕೋಡಿಮಠ ಶ್ರೀ ಭವಿಷ್ಯವಾಣಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನ ಭದ್ರ ಅನ್ನೋದಾಗೇನೆ ತಿಳಿಸಿದ್ರು. ಹಾಲು ಮತ ಸಮಾಜ ಪ್ರಾಚೀನ ಕಾಲದಿಂದ ದೈವಾರಾಧನೆ ಮಾಡೋ ಸಮಾಜ. ಹಾಲು ಕೆಟ್ಟರು ಹಾಲು ಸಮಾಜ ಕೆಡದು ಹಕ್ಕ ಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಹಾಲು ಮತ ಸಮಾಜದವರಲ್ಲಿ ರಾಜ್ಯದ ಅಧಿಕಾರ ಇದೆ. ಸಿಎಂ ಕುರ್ಚಿಯಿಂದ ಬಿಡಿಸೋದು ಕಷ್ಟ, ಅದು ಸುಲಭಾನೂ ಅಲ್ಲ. ಸಿಎಂ ಸಿದ್ದರಾಮಯ್ಯನವರು ಅವರಾಗೆ ಸಿಎಂ ಸ್ಥಾನ ಬಿಡಬೇಕೇ ಹೊರತು ನೀವು ಬಿಡಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅನ್ನೋದನ್ನ ತಿಳಿಸಿದ್ರು. ಇನ್ನು ರಾಜ್ಯದಲ್ಲಿ ತೊಂದರೆ ತಾಪತ್ರಯ ಇಲ್ಲ, ಮಳೆ ಬೆಳೆ ಚೆನ್ನಾಗಾಗುತ್ತೆ, ಸುಭೀಕ್ಷೆಯಿಂದ ಕೂಡಿರುತ್ತೆ, ನಾಡಿನಲ್ಲಿ ಯಾವುದೇ ಕೊರತೆ ಕಾಣೋದಿಲ್ಲ, ಯುಗಾದಿ ನಂತರ ಕರ್ನಾಟಕದ ಬಗ್ಗೆ ಗೊತ್ತಾಗುತ್ತೆ ಅಂತಾನು ಹೇಳಿದ್ರು. ಹಾಗೆಯೇ ಪ್ರಪಂಚದಲ್ಲಿ ಭೂಕಂಪನ, ಜನರ ಸಾವು ನೋವು ಆಗುತ್ತೆ, ಕಟ್ಟಡ ಬೀಳೋದು ಮುಂದುವರಿಯುತ್ತೆ, ಭೂ ಸುನಾಮಿ, ಜಲ ಸುನಾಮಿ, ವಾಯು ಸುನಾಮಿ ಕಾಣಿಸಿಕೊಳ್ಳುತ್ತೆ. ಇಲ್ಲಿ ತನಕ ಜಲ ಸುನಾಮಿ ಆಗಿತ್ತು, ಈ ಸಲ ಭೂ ಸುನಾಮಿ ಇದೆ. ಜಲ ಸುನಾಮಿ ಹಾಗೂ ವಾಯು ಸುನಾಮಿ ಹೆಚ್ಚಾಗುತ್ತೆ. ಬಾಹ್ಯ ಸುನಾಮಿ ಅಂದ್ರೆ ಬಾಹ್ಯಾಕಾಶದಲ್ಲಿ ತೊಂದರೆ ಮುಂದುವರೆದು ಯುಗಾದಿಯ ನಂತರ ಭವಿಷ್ಯವನ್ನ ಹೇಳೋದಾಗಿ ತಿಳಿಸಿದ್ರು. ಈ ಭವಿಷ್ಯದ ನುಡಿಯಲ್ಲಿ ಪ್ರಪಂಚದಲ್ಲಿ ಭೂಕಂಪನ, ಸಾವು ನೋವು ಹೆಚ್ಚಾಗುತ್ತೆ ಅನ್ನೋ ಭವಿಷ್ಯ ನುಡಿದಿದ್ರು. ಅದು ಈಗ ನಿಜವಾಗಿದೆ. ಮಯನ್ಮಾರ್ ಹಾಗೂ ಬ್ಯಾಂಕಾಕ್ನಲ್ಲಿ ಪ್ರಬಲ ಭೂಕಂಪನ ಉಂಟಾಗಿದೆ. ಪ್ರಾಥಮಿಕ ವರದಿಯಂತೆ ಈಗಾಗಲೇ 1000ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಅನೇಕ ಸಾವು ನೋವುಗಳು ಇನ್ನೂ ಜಾಸ್ತಿಯಾಗೋ ಸೂಚನೆಯಂತೂ ಇದ್ದೇ ಇದೆ. ಹೀಗಾಗಿ ಕೋಡಿಮಠ ಸ್ವಾಮೀಜಿಗಳು ನುಡಿದ ಭವಿಷ್ಯ ಮತ್ತೊಮ್ಮೆ ನಿಜವಾಗಿದ್ದು ಇದು ಆಶ್ಚರ್ಯಕ್ಕೂ ಕಾರಣ ಆಗಿದೆ. ಕಳೆದ ಜೂನ್ ತಿಂಗಳಲ್ಲಿ ಕೋಡಿ ಶ್ರೀಗಳು ಒಂದು ಭವಿಷ್ಯವನ್ನ ನುಡಿದಿದ್ರು. 2 ಪ್ರಧಾನಿಗಳ ಸಾವಿನ ಬಗ್ಗೆ ಹೇಳಿದ್ರು. ಅದರಂತೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನದೊಂದಿಗೆ ಕೋಡಿಮಠದ ಶ್ರೀಗಳು ನುಡಿದಿದ್ದ ಭವಿಷ್ಯ ನಿಜವಾಗಿತ್ತು. ಪ್ರಪಂಚದಲ್ಲಿ ಭೂಕಂಪನ ಆಗುತ್ತೆ ಅಂತಾನೂ ಹೇಳಿದ್ರು. ಅದು ಕೂಡ ನಿಜವಾಗಿದೆ. ಭಾರತೀಯ ಪರಂಪರೆಯಲ್ಲಿ ಜನಗಳಿಗೆ ದೇವರು, ಧರ್ಮ, ಭವಿಷ್ಯ, ದಿನ, ಕಾಲ, ಪಂಚಾಂಗ ಮಹತ್ವ ಇದೆ. ಇದು ಕ್ರೋಧಿನಾಮ ಸಂವತ್ಸರ ಅಂತ ಭಾರತೀಯ ಪದ್ಧತಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ತಾರೆ. ಹೆಸರಿನಲ್ಲೇ ಕ್ರೋಧಿನಾಮ ಕ್ರೋಧಿ ಅಂದರೆ ಸಿಟ್ಟು ಅಂತ, ಕ್ರೋಧ, ಸಿಟ್ಟು, ದ್ವೇಷ, ಅಸೂಯೆ ಅಂತ. ಈ ಸಂವತ್ಸರ ಒಳಿತಿಗಿಂತ ಕೆಡುಕನ್ನು ಹೆಚ್ಚು ಮಾಡ್ತದೆ. ಒಳಿತು ಮಾಡೋದು ಕಮ್ಮಿ, ಕೆಡುಕು ಹೆಚ್ಚು ಮಾಡ್ತದೆ. ಹಾಗಾಗಿ ಇವತ್ತೇ ನಾವು ಭೂಮಿ, ಅಗ್ನಿ, ಆಕಾಶ, ವಾಯು, ಜಲ ಅಂತೀವಲ್ಲ, 5ಗಳಿಂದಲೂ ತೊಂದರೆ ಇದೆ. ನೀರಿನಿಂದಲೂ ತೊಂದರೆ ಇದೆ, ಬೆಂಕಿಯಿಂದಲೂ ತೊಂದರೆ ಇದೆ, ಗಾಳಿಯಿಂದಲೂ ತೊಂದರೆ ಇದೆ. ಆಕಾಶ ತತ್ವ ಅಂತ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನಾಗುತ್ತೆ ಆಕಾಶ ತತ್ವ ಅಂತ. ಈ ಕೇಳಿದಾಗೆ ಈ ಸಂವತ್ಸರ ಫಲದಲ್ಲಿ ಎಲ್ಲಿ ಬಂತು ಅಲ್ಲೇ ಬಂತು ಮಳೆ, ಸುರಿಯುತ್ತಲೇ ಸುರಿಯುತ್ತೆ, ಬೆಳೆಯುವಷ್ಟೇ, ಬಂದಲ್ಲೇ ಬಂತು ಹೋದಲ್ಲೇ ಹೋಯಿತು. ಆದರೆ ತೊಂದರೆ ಏನಿಲ್ಲ. ಜಲಪ್ರಳಯ ಆಗೋ ಲಕ್ಷಣ ಇದೆ, ಭೂ ಬಿರುಕಾಗೋದು, ಭೂಕಂಪ ಆಗೋದು, ಗುಂಡು ಕುಸಿಯೋದು ಲಕ್ಷಣ ಇದೆ. ವಿಪರೀತ ವಾಯುವಿಂದಲೂ ತೊಂದರೆ ಇದೆ ಅದರಲ್ಲಿ. ಆದರೆ ಸುಭಿಕ್ಷೆ ಇದೆ, ತೊಂದರೆ ಏನಿಲ್ಲ. ರಾಷ್ಟ್ರ ರಾಜಕಾರಣದಲ್ಲಿ ಅತಂತ್ರ, ಈ ಬಾರಿ ಅತಂತ್ರ ಇದು ಬಂದಿದೆ, ಏನಾಗ್ಬೋದು ಅಂತ? ಅತಂತ್ರದಲ್ಲೇ ಕೂಡಿರೋದು ಅದು. ಅದೇ ಹೇಳಿದ್ದೆ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನು. ಇದು ಓಪನ್ನೇ ಆಗಿಲ್ಲ ಅಂಗಡಿ, ವ್ಯಾಪಾರ ಹೆಂಗೆ ಅಂದ್ರೆ ಹೆಂಗೆ ಹೇಳಕ್ಕೆ ಹೋಗೋಣ. ಈಗ ವ್ಯಾಪಾರ ಚಾಲೂ ಮಾಡಿಬಿಟ್ಟಿದ್ರು. ಅಲ್ಲ, ವ್ಯಾಪಾರ ಆಗಲಿ, ಅದು ವ್ಯಾಪಾರ ಇನ್ನೂ ಇದೆ, ಅದಕ್ಕೆ ಹೇಳ್ತೀನಿ. ಶ್ರಾವಣದಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು. ಶ್ರಾವಣದಲ್ಲಿ ಹೇಳ್ತೀನಿ. ನಿನ್ನೆ ಕೋಲಾರದಲ್ಲಿ ಅದನ್ನೇ ಹಾಕಿರಲ್ಲ ಅವರು. ಶ್ರಾವಣದಲ್ಲಿ ಹೇಳ್ತೀವಿ ಅಂತರಲ್ಲಿ ಅಶುಭ ಈಗಲೇ ನುಡಿಬಾರ್ದು. ಶುಭನ ನುಡಿಯೋನು ಅಶುಭ ನುಡಿಯೋನು ಹೇಳ್ತೀನಿ. ಆಮೇಲೆ ಮಹಾಭಾರತದಲ್ಲಿ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನು ಕಟ್ ಮಾಡಿಸಿದ್ರು ಕರ್ಣನ ಕೈಲಿ. ಅಭಿಮನ್ಯುವಿನ ಹೆಂಡತಿ ಪ್ರವೇಶ ಮಾಡ್ತಾಳೆ ಈಗ ಪಾರ್ಲಿಮೆಂಟಿಗೆ. ದಶೆ ತಿರುಗುತ್ತೆ. ಆದರೆ ಕೃಷ್ಣ ಇಲ್ಲ.
ದುರ್ಯೋಧನನ ತೊಡೆ ಹೊಡಿಸಿದ ಕೃಷ್ಣ ಇಲ್ಲ, ಆದರೆ ದುರ್ಯೋಧನೇ ಗೆಲ್ತಾನೆ. ರಾಜ್ಯದಲ್ಲಿ ದೊಡ್ಡ ದೊಡ್ಡ ಪ್ರಕರಣಗಳು ಹೊರಗೆ ಬರ್ತಾ ಇದ್ದಾವೆ. ನಾನು ಮೊದಲೇ ಹೇಳಿದ್ನಲ್ಲಪ್ಪ, 3-4 ತಿಂಗಳು ಎಲ್ಲ ಹೇಳಿದ್ದು ನಾನು. ವಿದೇಶದಲ್ಲಿ ವಿಪರೀತ ಮಳೆ ಆಗ್ತದೆ, ಊರುಗಳು ಮುಳುಗ್ತವೆ, 1-2 ಜನ ಪ್ರಧಾನಿಗಳು ಸಾಯ್ತಾರೆ, ಸಾವು ನೋವುಗಳು ಭಾಳ ತೊಂದರೆ ಆಗ್ತದೆ ಅಂತ ಹೇಳಿದ್ರು. ಮತ್ತು ದೊಡ್ಡ ಈ ಸಂವತ್ಸರ ಪರದ ಪ್ರಕಾರ ಇನ್ನೂ ಇದ್ದಾವೆ, ದೊಡ್ಡ ದೊಡ್ಡವರಿಗೆಲ್ಲ ನೋವು ದುಃಖ ತಾಪ ಅಂತೆಲ್ಲ ಹೇಳಿದ್ನಲ್ಲ, ಅದನ್ನೇ ಎಲ್ಲ ಕಾರ್ಯಕ್ರಮದಾಗ ಹೇಳಿದ್ದು ನಾನು. ಹ್ಯಾಂಗೆ ಕಾರಣ ಅಂದರೆ, ಕರೆಯದೇ ಬರುವವನು ಕೋಪ, ಬರೆಯದೇ ಹೋದವನು ಕಣ್ಣು, ಬರಿಗಾಲಲ್ಲಿ ನಡೆಯುವವನು ಮನಸ್ಸು. ಮೂರನ್ನು ನಿಯಂತ್ರಿಟ್ಕೊಂಡ್ರೆ ಇವೆಲ್ಲ ಆಗ್ತವೆ. ನಿಯಂತ್ರಿಟ್ಕೊಂಡ್ರೆ ಏನೂ ಆಗಲ್ಲ. ಹೀಗಾಗಿ ಇವತ್ತು ಜನ ದುಡ್ಡೇ ಮುಖ್ಯ, ಅಧಿಕಾರ ಮುಖ್ಯ ಅಂತ ಹೊರಟಿದ್ದಾರೆ, ಅಧಪತನ ಕಾಣ್ತಾ ಇದ್ದಾರೆ. ಸಾಕೆ. ಆದರೆ ಹೇಳಿದ್ರೆ ಈ ಸಲ 5ರಿಂದಲೂ ತೊಂದರೆ ಇದೆ, ಪಂಚಭೂತಗಳು ತೊಂದರೆ ಇದೆ. ವಿಪರೀತ ಗಾಳಿ ಬೀಸಿ ಇದು ಇಂಡಿಯಾ ಎಲ್ಲ ಜಾಗತಿಕ ಮಟ್ಟದಲ್ಲಿ ನಿಂತಿರೋದು ಹೇಳ್ತಾರೆ, ಎಲ್ಲ ಇಂಡಿಯಾಕ್ಕೆಲ್ಲ ಸೇರಿ ಹೇಳ್ತಿರೋದು ನಾನು. ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಬರುತ್ತೆ, ಜಲಪ್ರಳಯ ಇದೆ, ಭೂಮಿ ಮಿಕ್ಸ್ ಆಗೋದಿದೆ, ಬೆಂಕಿ ಜಾಸ್ತಿ ಇದೆ, ಕುಸಿಯೋದು ಇದೆಲ್ಲ ಆಗೋ ಪ್ರಸಂಗವಿಲ್ಲ. ಭಾರತೀಯ ಪರಂಪರೆಯಲ್ಲಿ ಜನಗಳಿಗೆ ದೇವರು, ಧರ್ಮ, ಭವಿಷ್ಯ, ದಿನ, ಕಾಲ, ಪಂಚಾಂಗ ಮಹತ್ವ ಇದೆ. ಇದು ಕ್ರೋಧಿನಾಮ ಸಂವತ್ಸರ ಅಂತ ಭಾರತೀಯ ಪದ್ಧತಿಯಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ಹೆಸರು ಇಟ್ಕೊಂಡು ಹೋಗ್ತಾರೆ. ಹೆಸರಿನಲ್ಲೇ ಕ್ರೋಧಿನಾಮ ಕ್ರೋಧಿ ಅಂದರೆ ಸಿಟ್ಟು ಅಂತ, ಕ್ರೋಧ, ಸಿಟ್ಟು, ದ್ವೇಷ, ಅಸೂಯೆ ಅಂತ. ಈ ಸಂವತ್ಸರ ಒಳಿತಿಗಿಂತ ಕೆಡುಕನ್ನು ಹೆಚ್ಚು ಮಾಡ್ತದೆ. ಒಳಿತು ಮಾಡೋದು ಕಮ್ಮಿ, ಕೆಡುಕು ಹೆಚ್ಚು ಮಾಡ್ತದೆ. ಹಾಗಾಗಿ ಇವತ್ತೇ ನಾವು ಭೂಮಿ, ಅಗ್ನಿ, ಆಕಾಶ, ವಾಯು, ಜಲ ಅಂತೀವಲ್ಲ, 5ಗಳಿಂದಲೂ ತೊಂದರೆ ಇದೆ. ನೀರಿನಿಂದಲೂ ತೊಂದರೆ ಇದೆ, ಬೆಂಕಿಯಿಂದಲೂ ತೊಂದರೆ ಇದೆ, ಗಾಳಿಯಿಂದಲೂ ತೊಂದರೆ ಇದೆ. ಆಕಾಶ ತತ್ವ ಅಂತ ನಾನು ಶ್ರಾವಣದಲ್ಲಿ ಹೇಳ್ತೀನಿ ಏನಾಗುತ್ತೆ ಆಕಾಶ ತತ್ವ ಅಂತ. ಈ ಕೇಳಿದಾಗೆ ಈ ಸಂವತ್ಸರ ಫಲದಲ್ಲಿ ಎಲ್ಲಿ ಬಂತು ಅಲ್ಲೇ ಬಂತು ಮಳೆ, ಸುರಿಯುತ್ತಲೇ ಸುರಿಯುತ್ತೆ, ಬೆಳೆಯುವಷ್ಟೇ, ಬಂದಲ್ಲೇ ಬಂತು ಹೋದಲ್ಲೇ ಹೋಯಿತು, ಆದರೆ ತೊಂದರೆ ಏನಿಲ್ಲ. ಜಲಪ್ರಳಯ ಆಗೋ ಲಕ್ಷಣ ಇದೆ, ಬಿರುಕಾಗೋದು, ಭೂಕಂಪ ಆಗೋದು, ಗುಂಡು ಕುಸಿಯೋದು ಲಕ್ಷಣ ಇದೆ, ವಿಪರೀತ ವಾಯುವಿಂದಲೂ ತೊಂದರೆ ಇದೆ ಅದರಲ್ಲಿ. ಆದರೆ ಸುಭಿಕ್ಷೆ ಇದೆ, ತೊಂದರೆ ಏನಿಲ್ಲ. ರಾಷ್ಟ್ರ ರಾಜಕಾರಣದಲ್ಲಿ ಈ ಬಾರಿ ಅತಂತ್ರ ಇದು ಬಂದಿದೆ, ಏನಾಗ್ಬೋದು ಅಂತ? ಅತಂತ್ರದಲ್ಲೇ ಕೂಡಿರೋದು ಅದು. ಅದೇ ಹೇಳಿದ್ದಲ್ಲ, ಶ್ರಾವಣದಲ್ಲಿ ಹೇಳ್ತೀನಿ ಏನು ಅಂತ.